Audio Jungle. an obstacle for success ಅಂತ. ಅಂಗವೈಕಲ್ಯತೆ ಸಾಧನೆಗೆ ಯಾವುದೇ ಅಡ್ಡಿಯಾಗಲ್ಲ ಅಂತ. ಹಾಗಾಗಿ ನೀವು ಇತ್ತೀಚೆಗೆ ನೋಡಿದಿರಿ, ನಮ್ಮ ದೇಶ ಪ್ಯಾರಿಸ್ ಒಲಿಂಪಿಕ್ಕಲ್ಲಿ ಕೇವಲ 7 ಪದಕಗಳನ್ನು ಮಾತ್ರ ಪಡೀತು. ಆದರೆ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 27 ಪದಕ ಪಡೆದಿದೆ. ಯಾರು ಜಾಸ್ತಿ ತಗೊಂಡಿದ್ದಾರೆ? ಹಾಗಾಗಿ ಸಾಧನೆ ಮಾಡೋದಕ್ಕೆ ಯಾವುದೇ ಅಡ್ಡಿ ಇಲ್ಲ. ಹಾಗಾಗಿ ಅಂಗವೈಕಲ್ಯತೆ ಅನ್ನೋದ ಎಂಬ ಕೀಳಿರಿಮೆ ತಮ್ಮ ಮನಸ್ಸಿನಿಂದ ಬಿಟ್ಟು ತಮ್ಮ ದೈಹಿಕ ನ್ಯೂನತೆ ಏನಿದೆ ಅದನ್ನು ಅರಿತುಕೊಂಡು ಯಾವ ದಿಕ್ಕಿನಲ್ಲಿ ನಮ್ಮ ಗುರಿ ಏನಿರಬೇಕು ಅದರ ಬಗ್ಗೆ ನಮ್ಮ ಕ್ರಿಯಾ ಯೋಜನೆ ಇಟ್ಕೊಂಡು ಪೇಷನ್ಸ್ ಮತ್ತು ಅದರ ಬಗ್ಗೆ ಹೆಚ್ಚಿನ ಹಾರ್ಡ್ ವರ್ಕ್ ಮಾಡಿದ್ರೆ ಸಾಧನೆ ಮಾಡುವುದು ನಮಗೆ ಕಷ್ಟ ಸಾಧ್ಯವಾಗಲ್ಲ. ಹಾಗಾಗಿ ತಾವು ಈ ಒಂದು ಕ್ಷೇತ್ರದಲ್ಲಿ ತಾವು ಈ ನ್ಯೂನತೆಯ ಬಗ್ಗೆ ಕೀಳಿರಿಮೆಯನ್ನು ಬಿಟ್ಟು ಹೆಚ್ಚಿನ ಸಾಧನೆಯ ಕಡೆ ತಾವು ವರ್ಕೌಟ್ ಮಾಡಬೇಕು ಮತ್ತು ಸಮಾಜದಲ್ಲಿ ತಾವು ಕೂಡ ಸ್ವಾವಲಂಬಿಯಾಗಿ ಬದುಕುವ ದಿಕ್ಕಿನಲ್ಲಿ ನಮ್ಮ ಇಲಾಖೆ ಏನೆಲ್ಲ ಕಾರ್ಯಕ್ರಮಗಳಾಗಿದೆ ಅದರೆಲ್ಲ ಸಹಾಯ ಕೊಟ್ಟು ತಾವು ಕೂಡ ಸಮಾಜದಲ್ಲಿ ಒಳ್ಳೆಯ ಗೌರವದಿಂದ ಬದುಕಬೇಕು ಅಂತ ಹಾಸ್ತಾ ಕ್ರೀಡಾಕೂಟಕ್ಕೆ ನಾನು ಶುಭ ಹಾರೈಸ್ತೇನೆ. ನಮಸ್ಕಾರ. ನಮ್ಮ ಸಾಧನೆಗೆ ವಿಕಲತೆ ಅಡ್ಡ ಇರಬಾರ್ದು. ನಾವು ಸಾಧನೆ ಮಾಡುವುದರ ಮೂಲಕ ಇಡೀ ವಿಕಲಚೇತನ ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆ ಮಾಡಿ ನಾವು ಸಾಮಾಜಿಕ ಸ್ವಾವಲಂಬಿಗಳು ಆಗ್ಬೇಕಂತೇಳಿ ನಮಗೆ ಆತ್ಮಸ್ಥೈರ್ಯ ತುಂಬಿರ್ತಕ್ಕಂತಹ ನಮ್ಮ ಹಿರಿಯ ಗೌರವಾನ್ವಿತರು ಆಗಿರ್ತಕ್ಕಂತಹ ಎಂ ವಿಜಯ್ ಸರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಚಿತ್ರದುರ್ಗ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾಗೇಶ್, ಇಟ್ಸ್ ಇಸ್ ಎ ಫೈನಲ್.